ಅವರು ಪೈಲೆ ಫಸ್ಟ್ ಒಂದು ಮದುವೆ ಆಗಿತ್ತು ಸರ್. ಮದುವೆ ಆದ್ಮೇಲೆ ಅವ್ರು ಬರ್ತಲಿಕ್ಕೆ ಅವರು ಬಂದು ಇದು ನಮ್ಗೆ ಗೊತ್ತಿದ್ದಿಲ್ಲ, ನಾವು ಮನೆಗೆ ಇದ್ದಿಲ್ಲ. ನಮ್ಮ ಪಪ್ಪ ನಮ್ಮ ಮಮ್ಮಿಯವರು ಮಾಡಿದರು. ಅವ್ರು ಮಾಡಿದ್ಮ್ಯಾಕ ಆಮೇಲೆ ಏನು ಮಾಡಿದ್ರು, ಇನ್ನೊಂದು ಮಾಡ್ಕೊಂಬರ್ರಿ ಅಂತ ಇಲ್ಲಿಗೆ ಮಾಳ್ಚೇಪುರಕ್ಕೆ ಬಂದು ಈ ಥರ ಬೀಗಸ್ತಾನ ಮಾಡಿ ಈ ಮದುವೆ ಮಾಡ್ಯಾರ ಅವರು. ಮಾಡಿದ್ಮೇಲೆ ಭೀ ಸುಮ್ಮನೆ ಕೂಡ್ಬೋದಲ್ಲ, ಸುಮ್ಮನೆ ಕುಂತಿಲ್ಲ, ಮಾಡಿ ಟಾರ್ಚರ್ ಕೊಟ್ಟು ಬಡಿ ಮಾಡಿ ಹೊಡೆದು ಬಾಯ್ದಾಗ ಬಿಟ್ಟಿಕ್ಯಾರ ಸರ್. ಟಾರ್ಚರ್ ಅಂತಂದ್ರೆ ಹೊಡೆದು ಬಾಯ್ದಾಗ ಬಿಟ್ಟಿಕ್ಯಾರ ಸರ್. ಎದ್ರ ಸಲುವಾಗಿ ಅಂತಂದ್ರೆ ಇದೇ ಅಕ್ಕಿ ಬಂದ್ಮ್ಯಾಕ ಈ ಕಥೆ ನಡ್ಸ್ಯಾರ ಅವರು. ಹಾಂ, ಅವ್ರು ಆ ಕಡೆ ಮೇಂಟೆನೆನ್ಸ್ ಕೇಸ್ ಹಾಕಿದ್ರು, ಅವ್ರು ಇದ್ದಿಲ್ಲ. ಅವ್ರು ಹೋದ್ಮ್ಯಾಕ ಇವರು ನಮ್ಮ ಮಗಳಿಗೆ ಮಾಡ್ಕೊಂಡ್ರಿ ಇವರು. ಅದು ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದೀವಿ ಸರ್, ನಮಗೇನು ಗೊತ್ತಿಲ್ಲ ಸರ್. ಅದು ನಮ್ಮ ಮಾಹಿತಿನೇ ಇದ್ದಿಲ್ಲ ಅದು. ಹಾಂ, ಮುಚ್ಚಿಟ್ಟೆ ಮದುವೆ ಮಾಡ್ಯಾರ ಸರ್. ನಿಮಗೆ ಯಾವಾಗ ಗೊತ್ತಾಯ್ತು ಇದು? ನಮ್ಗೆ ಗೊತ್ತಿದ್ದಿಲ್ಲ ಸರ್. ಸುಮ್ಮನೆ ಮುಚ್ಚಿಟ್ಟು ಅದು ಏನು ಮಾಡ್ತಾರೋ ಹಿಂಗೆ ಊರವರು ದೊಡ್ಡ ಇದು ಮಾಡಿ ಒಳಗೆ ಮಾಡ್ಕೊಂಡ್ರು ಅಂತ ಮದುವೆ ಮಾಡ್ತಾರೆ. ಇದು ನಿಮ್ಮ ಮಗಳು ಹೇಳ್ಕೊತೀವಿ ಏನಾರ ಹಿಂಗೆ ಟಾರ್ಚರ್ ಅದಂತೆ ಏನು ಹೊಡೆಯೋದು ಅದಪ್ಪ ಅಂತ ಹೇಳ್ಯಾರ ಅವರು. ಅವರು ಊಟ ಮಾಡೋ ಮುಂದೆ, ಅವ್ರ ಕೆಲಸ ಮಾಡೋ ಮುಂದೆ ಭಾಳ ಕಿರಿಕಿರಿ ಮಾಡ್ತಿದ್ರು ಅವರು. ಭಾಳ ಟಾರ್ಚರ್ ಕೊಟ್ಟು ಅವ್ರು ಏನು ಮಾಡಿದ್ರು, ಹಿಂಗಿಲ್ಲ ಅಂತ ಒಂದು ಸರ್ತಿ ಬಂದರು. ನಮ್ಮ ಊರಿಗೆ ಬಂದು ಗಂಡ ನಮ್ಮ ಊರಿಗೆ ಕರ್ಕೊಂಡು ಬಂದು ನಡು ಅದೇ ಬಿಟ್ಟು ಅಂತೇಳ್ರಿ. ಬಂದ್ಮ್ಯಾಕ ಆಮೇಲೆ ಒಂದು 2-3 ತಿಂಗಳು ಅಲ್ಲಿ ಉಳಿದ್ರು. ನಾ ಪೊಲೀಸ್ ಸ್ಟೇಷನ್ಗೆ ಧನೋರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತ್ತು ಹಿಂಗೆ ಸರ್ ಹ್ಯಾಂಗೆ ಮಾಡ್ಬೇಕು ಸರ್ ಅಂತ PSI ಸಾಬ್ರಿಗೆ ವಿಚಾರಿಸಿ ಕೇಸ್ ಕೊಟ್ಟೆವು ಸರ್. ಕೊಟ್ಮ್ಯಾಕ ಅವ್ರು ಬಂದರು. ಹೊಸ ಮಂದಿ ಬಂದರು, 4 ಮಂದಿ ಬಂದು ಹೊಡೆಲ್ಲ ಮಟ್ಟಲ್ಲ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅವ್ರು ಅಂದರು. ರಾಜಿಯಾಗಿ ಕರ್ಕೊಂಡು ಹೋಯ್ದರು. ಕರ್ಕೊಂಡು ಹೋದ್ಮ್ಯಾಕ ಈ ಕತೆ ಮಾಡ್ಯಾರ ಸರ್. ಈಗೇನು ಹೊಡೆದು ಬಾಯ್ದಾಗ ಹಾಕ್ಯಾರ ಸರ್. ಅವರೇ ಕಂಪ್ಲೇಂಟ್ ಏನಂತ ಕೊಟ್ರಿ ನೀವು? ಯಾವ ನೀವು ಏನಂತ ಕಂಪ್ಲೇಂಟ್ ಕೊಟ್ರಿ? ಹೊಡೆದಾಕ್ಯಾರಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಹೊಡೆದು ಬಿಸಾಕ್ಯಾರ ಅವ್ರೆ, ಕೊಲೆ ಮಾಡ್ರಂತೆ.